ಸೊ ಲ್ಯಾಂಡ್ ಲಾರ್ಡ್, ಸರ್ವೈವರ್ ಇದ್ದಾರೆ, ರೂಲರ್ ಇದ್ದಾರೆ ಅಂಡ್ ಕ್ರಿಯೇಟರು ಇದ್ದಾರೆ. ಆಳಿದವರ ಎದುರು ಅಳಿಯದೆ ಉಳಿದವನೊಬ್ಬ ಮಾರಿಯಾದ. ಈ ತರದೊಂದು ಸಬ್ಜೆಕ್ಟು, ಈ ತರದೊಂದು ಜಡೇಶ್ ಅವರು ತಂದು ನಿಮ್ಗೆ ಹೇಳಿದಾಗ ನಿಮಗೆ ಯಾವ ರೀತಿ ಇದನ್ನು ಒಪ್ಕೊಳ್ಳೋಕೆ ಕಾರಣ? ಹೋರಾಟ ಇಟ್ಕೊಂಡ್ರೆ ಆ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಸುಮಾರು ಕಡೆ ಸಮಾನತೆ ಇಲ್ಲ, ಎರಡು ಮನಸ್ಸಿಲ್ದಿರ ಮಾಡಲೇಬೇಕು, ಏನೇ ಆದರೂ ಇದನ್ನ ಬಿಡಬಾರ್ದು. ವಿಜಯ್ ಸರ್, ಅದಂದ್ರೆ ನೀವು ಕಂಡಂಗೆ ಈ ಸಿನಿಮಾ ವಿಷನ್ಗೆ ತಕ್ಕಂತೆ ಏನು ಹೇಳ್ಬೋದು? ಸರ್ವೇ ಸಾಮಾನ್ಯ ನಾನು ಎಲ್ಲೆಲ್ಲಿ ಸುತ್ತಾಡ್ತಾ ಇರ್ತೀನಿ, ಎಲ್ಲೆಲ್ಲಿ ಏನೋ ನಾವು ಓದ್ತಿರ್ತೀನಿ ಅಥವಾ ಪ್ರೆಸೆಂಟ್ ಪೇಪರ್ ಓದ್ತಿರ್ತೀನಿ, ಇದರ ಎಲ್ಲ ಕಡೆ ಕಾಣ್ತಾ ಇದೆ ಅಸಮಾನತೆ. ಅದ್ರ ಬಗ್ಗೆ ಬೇಜಾರಿದೆ ಯಾವಾಗಲೂ ನನಗೆ. ರೂಲರ್ ರಾಜ್ಬಿ ಶೆಟ್ಟಿ ಸರ್ ಯಾವ ರೀತಿ ಮೋಟಿವೇಟ್ ಮಾಡ್ತೀಯಾ ಈ ಆಯ್ಕೆಗೆ? ಜಡೇಶ್ ಅವರು ಹೇಳಿದ ಪ್ರಕಾರ ಅಂದ್ರೆ ಈ ಪಾತ್ರವನ್ನ ಈಗ ಮಾಡದೇ ಇದ್ರೆ ಅದು ಬೇರೆ ರೀತಿಯ ಸಿನಿಮಾ ಆಗುವಂತ ಚಾನ್ಸಸ್ ಇತ್ತು. ನಾನು ಡೈರೆಕ್ಷನ್ ಮಾಡ್ಬೇಕು ಅಂತ ಯಾವಾಗ್ಲೂ ಒದ್ದಾಡ್ತಾ ಇರ್ತೀನಿ. ಆಕ್ಟಿಂಗ್ ನನಗೆ ಡಿವಿಯೇಷನ್ ಅಂತಾನೆ ಅನಿಸ್ತಾ ಇರುತ್ತೆ. ನೋಡೋ ರೀತಿಯಾಗಿ ಅವರನ್ನ ನೀವು ಗ್ರಹಿಸಿರೋದು ಹೇಗೆ ಅಂತ ಇವತ್ತು ಹೇಳ್ಬೋದಂತ. ಬಟ್ ನನಗೆ ಅವ್ರ ಫಸ್ಟ್ ಸಿನಿಮಾ ನೋಡಿದ್ ನನಗೆ ನೆನಪಿದೆ, ಸಲಗ ಮತ್ತೆ ಭೀಮಾ. ಅದು ತುಂಬಾ ಜನಕ್ಕೆ ಹೋಪ್. ಅದು ಇಲ್ಲಿ ಎಲ್ಲದೂ ಸರಿ ಇದೆ, ನಾವು ಸರಿಯಾಗ್ಬೇಕಷ್ಟೇ. ಒಂದು ಮೊಟ್ಟೆಯ ಕಥೆಯಿಂದ ಮೊನ್ನೆಯ ಸೂ ಫ್ರಮ್ ಸೋವರೆಗೂ ಇಬ್ರು ನಂಗೊಂದು ಒಳ್ಳೆ ಭಂಡಾರ. ಇಬ್ರು ಜ್ಞಾನವಂತರು, ನಾನು ಸ್ವಲ್ಪ ಅಜ್ಞಾನಿ. ಈ ಸಿನಿಮಾ ಮಾಡಿದಾಗ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿತ್ತು? ಒಂಥರ ನನಗೆ ಖುಷಿ. ಇವ್ರು ಸೀನ್ ಪೇಪರ್ ಇವರಿಬ್ಬರು ಒಪ್ಕೊಂಡ್ಬಿಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದು ಇವ್ರು ಸೀನ್ ಒಪ್ಕೊಂಡಿದ್ದಾರೆ ಅಂದರೆ ನಾನು ಅಲ್ಲೇ ಗೆದ್ದೆ ಬಿಡಿ. ಯಾಕಂದ್ರೆ ಇವ್ರು ಸುಮ್ಮನೆ ಒಪ್ಪಲ್ವಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈಗಷ್ಟೇ ಟ್ರೈಲರ್ ನೋಡಿದೆ, ಎಲ್ಲರಿಗಿಂತ ಮೊದಲು ನಾನೇ ನೋಡಿದೆ ಅಂತ ಭಾವಿಸ್ತೀನಿ. ಒಂದಂತೂ ಹೇಳ್ಬೋದು, ಎದೆ ಉಬ್ಬಿಸಿ ನಿಲ್ಲುವಂತೆ ಕೆಚ್ಚಿನಿಂದ ಒಂಥರ ಹಲ್ಲು ಕಚ್ಕೊಳ್ಳೋಷ್ಟು ಫೋರ್ಸು ಈ ಒಂದು ಕಂಟೆಂಟಲ್ಲಿದೆ. ತುಂಬ ದೊಡ್ಡ ವಿಷಯ ಆಗುತ್ತೆ ಈ ಸಿನಿಮಾ. ತುಂಬ ವಿಷಯಗಳಿದೆ. ಸಿನಿಮಾ ಬಂದ ಮೇಲೆ ಖಂಡಿತವಾಗ್ಲೂ ಇದೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ಥರದ್ದೊಂದು ಫೋರ್ಸು ಈ ಒಂದು ಕಂಟೆಂಟಲ್ಲಿ ನೋಡಿದ್ದೀನಿ. ಇನ್ ಡೀಟೇಲು ನಾನೊಂದು ರಿವ್ಯೂ ಮಾಡಿ ಹಾಕ್ತೀನಿ. ಈಗ ನನ್ನ ಜೊತೆಗೆ ಸರ್ವೈವರ್ ಇದ್ದಾರೆ, ರೂಲರ್ ಇದ್ದಾರೆ ಆ್ಯಂಡ್ ಕ್ರಿಯೇಟರು ಇದ್ದಾರೆ. ಸೊ ಲ್ಯಾಂಡ್ ಲಾರ್ಡ್, ಆಳಿದವರ ಕತೆ ಎಲ್ಲ ಅಳಿದು ಉಳಿದವರ ಕತೆ. ತುಂಬ ವಿಷಯಗಳಿದೆ, ತುಂಬ ಸೀರಿಯಸ್ ನೋಟ್ ಇದೆ ಈ ಸಿನಿಮಾ ಒಂದು ಲೈನಲ್ಲಿ. ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಸಂವಿಧಾನ, ಸಮಾನತೆ ಈ ವಿಷಯ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದ ಮೂಲಭೂತ ನಮ್ಮೆಲ್ಲರ ಹಕ್ಕು. ನಾವಿವತ್ತು ಈ ಸ್ಥಿತಿಲಿ ಇದ್ದೀವಿ ಅಂದರೆ ಅದೇ ಕಾರಣ. ಅದರ ಸಾಲಲ್ಲಿ, ಅದರ ಆಧಾರದ ಮೇಲೆ ಸಿನಿಮಾಗಳು ಬರ್ತಿರೋದು ತುಂಬ ಹೆಮ್ಮೆಯ ವಿಷಯ, ಖುಷಿ ವಿಷಯ. ಲಿಟ್ರಲಿ ನಾನು ಈ ಕಂಟೆಂಟ್ ನೋಡಿದಾಗ ನನಗೆ ಒಂದು ರೀತಿ ರೋಮಾಂಚನ ಆಯಿತು. ಸೊ ಖಂಡಿತವಾಗ್ಲೂ ಆಡಿಯನ್ಸ್ಗೆ ಆ ರೋಮಾಂಚನ ಆಗುತ್ತೆ ಥಿಯೇಟ್ರಲ್ಲಿ ಅಂತ ನಾನು ಭಾವಿಸ್ತೀನಿ. ಸೊ ಮೊದಲಿಗೆ ಕ್ರಿಯೇಟ್ರಿಂದನೇ ಶುರು ಮಾಡ್ತೀನಿ. ಜಡೇಶ್ ಅವರಿಗೆ ಈ ಥರದೊಂದು ಕತೆ, ಈ ಥರದೊಂದು ಕಂಟೆಂಟ್ನ ಮಾಡಬೇಕು ಅಂತ ಯಾವ ಒಂದು ಟೈಮಲ್ಲಿ ಹೊಳಿತು ಮತ್ತು ಕೆಣಕ್ದು ಆ ವಿಷಯ ಅಂತ? ಅದೇ ಇವಾಗ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನೇ. ಒಂದು ತಂದೆ ಮಗಳ ಒಂದು ಎಮೋಷ್ನಲ್ ಹೋರಾಟ, ಮದರ್ ಅದ್ರ ಜೊತೆಗೆ ನಾನು ಆ ಕತೆ ಅಂದರೆ ಅವರು ಹೋರಾಟ ಅದೆಲ್ಲ ಹುಡುಕ್ತಾ ಹೋದಾಗ, ಆ ಕ್ಯಾರೆಕ್ಟ್ರಿಗೆ ನ್ಯಾಯ ಕೊಡಿಸ್ತಾ ಹೀರೋ ಹೋದಾಗ ನನಗೆ ಇದಕ್ಕೆಲ್ಲ ಗುರಿ ಆ ಊರಿಗೆ, ಮನೆಗೆ ಒಂದು ಸಂವಿಧಾನ ತರದೇ ಒಂದು ವಿಚಾರ, ಡೆಸ್ಟಿನಿ ಅದೇ ಕಾಣಿಸ್ತಾ ಇತ್ತು ನನಗೆ. ಅಂದರೆ ಈ ಕತೆ ಅದು ನಾವು ಸುಮ್ಮನೆ ಯಾವುದ್ಯಾವುದೋ ರೀತಿಯಲ್ಲಿ ಸೊಲ್ಯೂಷನ್ ಹುಡುಕ್ತಾ ಹೋಗ್ತೀವಿ, ಅದಲ್ಲ. ಅದು ಪರ್ಮನೆಂಟ್ ಸೊಲ್ಯೂಷನ್. ಒಂದು ಪ್ರಾಬ್ಲಮ್ನ ಪರ್ಮನೆಂಟಾಗಿ ಸಾಲ್ವ್ ಮಾಡಬೇಕಂತಂದರೆ ಅದೇ ಅಂತ ನನಗೆ ಯಾವುದೇ ಹ್ಯಾಂಗಲಲ್ಲಿ ಬರಿತಾ ಹೋದರೆ ಅದೇ ಕಾಣಿಸ್ತಾ ಇತ್ತು. ನಿನ್ನ ಕತೆಗೆ ಅದೇ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಯಾಕೆ ನಾವು ಅದೊಂದು ನಿರ್ಧಾರ ಮಾಡಿಬಿಡೋಣ. ಒಂದು ಹಳ್ಳಿಗೂ ಇವತ್ತು ಸರ್ಕಾರ ತುಂಬ ಒದ್ದಾಡ್ತಿದ್ದಾರೆ. ಪ್ರತಿ ಹಳ್ಳಿಗೂ ಜನ ಜಾಗೃತಿ ಮೂಡಿಸ್ಬೇಕು. ಒಂದು ಸಂವಿಧಾನ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಸೊ ಅದೊಂದು ವಿಚಾರ ಇಟ್ಕೊಂಡು ಹೋಗೋಣ ಎಂಡಿಗೆ ಅಂತ. ಸೊ ಈ ಎಮೋಷ್ನಲ್ ಡ್ರಾಮಾ ಎಂಟರ್ಟೈನ್ಮೆಂಟ್ ಜೊತೆಗೆ ಅದೇ ತಗೊಳ್ತದೆ. ಎಂಡ್ ಪಾರ್ಟ್ ಅದೇ ಒಂದಿದು. ಸೊ ಎಲ್ಲರಿಗೂ ಕತೆ ಹೇಳಿದಾಗ, ನಮ್ಮ ಟೀಮಿಗೆ ಎಲ್ಲರೂ ಹೇಳಿದಾಗ ಖುಷಿ ಆಯಿತು. ಓಕೆ, ಈ ಥರದ್ದೊಂದು ಪ್ರಯತ್ನ ಆಗಿಲ್ಲ, ಅದೊಂದು ಮಾಡೋಣ ಅನ್ನೋದಕ್ಕೆ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಉಳಿದಿದ್ದೆಲ್ಲ ಮಾಮೂಲು ಏನು ಲವ್ ಇರುತ್ತೆ, ಗಂಡ ಹೆಂಡತಿ ಒಂದು ಫನ್ ಇರುತ್ತೆ, ಮಗಳ ಜೊತೆ ಒಂದು ಎಮೋಷ್ನಲ್ ಇರುತ್ತೆ, ಅದಕ್ಕೆ ವಿಲನ್ ಅಂತ ಅವ್ರು ಇರ್ತಾರೆ, ಅವ್ರದ್ದೊಂದು ಕ್ಯಾರೆಕ್ಟರ್ ಮಜಾ ಇರುತ್ತೆ, ಅವ್ರದ್ದೊಂದು ಡೆಸ್ಟಿನಿ ಬೇರೆ ಇರುತ್ತೆ, ಇವ್ರದ್ದು ಸೇಮ್ ಎಲ್ಲವೂ ಮಜಾ ಇಟ್ಕೊಂಡು ಅದೊಂದು ಪಾಯಿಂಟ್ ನಾನು ಕೊನೆಗೆ ಹೇಳ್ತೀನಿ ಅಷ್ಟೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಸಂವಿಧಾನ ರಚಿಸಿ ಇಷ್ಟು ವರ್ಷ ಆಗಿದೆ, ತುಂಬ ಮುಂದುವರೆದಿದ್ದೀವಿ ಎಲ್ಲ ರೀತಿಯಲ್ಲೂ. ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ ಆ ಥರದ್ದೊಂದು ಪಿಡುಗೆ ಎಲ್ಲೋ ಒಂದು ಕಡೆ ಒಂದು ಲೇಯರ್ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ, ಅಥವಾ ಅದು ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ? ಅಂದರೆ ರೂಪ ಬೇರೆ ಆಗುತ್ತೆ ಅಷ್ಟೇ. ಅದು ಇದ್ದೇ ಇರುತ್ತೆ, ಅಸಮಾನತೆ ಇದ್ದೇ ಇರುತ್ತೆ.
ಸೊ ಅದಕ್ಕೆ ರೂಪಗಳು ಬೇರೆ. ಇವತ್ತು ಈಗಿನ ಕಾಲಕ್ಕೆ ಆ ಕತೆ ತೊಗೊಂಬಂದರೆ ಸೂಕ್ತನೇ, ಬಟ್ ಅದನ್ನ ತೋರಿಸೋದ್ರಲ್ಲಿ ತುಂಬ ಒಂದು ಫ್ರೆಶ್ನೆಸ್ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಂದಕ್ಕೂ ಹೇಳಿದ್ದೀನಿ. ಬಟ್ ಸೇಮ್ ಪ್ರಾಬ್ಲಮ್ಮು ಇವಾಗ ಎಷ್ಟೋ ಜನಗಳು ಎಷ್ಟೋ ಊರುಗಳು ಅನುಭವಿಸ್ತಾ ಇರುತ್ತೆ. ಸೊ ಅದನ್ನು ಹಿಂದಿನ ಕಾಲಕ್ಕೆ ಹೋಗಿ ಅದು ಈಗೂ ಅದು ಸಲ್ಲುತ್ತೆ ಅನ್ನೋದು ಒಂದು ಹೇಳೋ ಪ್ರಯತ್ನ ಅದು 24ಅಲ್ಲಿ. ಮತ್ತು ಇನ್ನೂ ಒಂದು ಏನಂದರೆ, ಈ ಜನ್ರೇಷನ್ಗೆ ಸ್ವಲ್ಪ ಇತಿಹಾಸ ಬುಕ್ಸ್ಗಳಲ್ಲಿ ಓದಿರ್ತೀವಿ, ಅದು ಒಂದು ಕಂಠಪಾಠ ರೂಪದಲ್ಲಿ, ಒಂದು ವಿಜುವಲಲ್ಲಿ ಈ ಥರ ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಪ್ಪಂದಿರು ಈ ಒಂದು ಇದರಲ್ಲೇ ಬೆಳೆದು ಬಂದ್ರ, ಈ ಥರದ್ದು ಒಂದು ಇತಿಹಾಸ ಇದೆಯಾ ಅಂತ ಅದನ್ನು ಒಂದು ನೆನೆಸುತ್ತೆ. ಆ ಒಂದು ಪ್ರಯತ್ನವೂ ಆಗುತ್ತೆ ಇದರಲ್ಲಿ. ಆ್ಯಕ್ಚುಲಿ ವಿಜಯ್ ಸರ್ ಈ ಥರದ ವಿಷಯಗಳನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಅಂದರೆ ಅವರು ಪ್ರತಿ ಕಡೆ ಅವಕಾಶ ಸಿಕ್ಕದಲ್ಲೆಲ್ಲ ಅದನ್ನು ಪ್ರಸ್ತಾಪಿಸ್ತಾ ಇರ್ತಾರೆ. ಅದು ಸಿನಿಮಾ ವಿಚಾರಕ್ಕಂತಲ್ಲ, ಸಾಮಾಜಿಕವಾಗಿ. ಸೊ ಆ ಥರದ ಹೋರಾಟಗಳನ್ನ ತುಂಬ ನೋಡ್ಕೊಂಡು ಬಂದಿರೋವಂಥವ್ರು. ಈ ಥರದೊಂದು ಸಬ್ಜೆಕ್ಟು, ಈ ಥರದ್ದೊಂದು ಜಡೇಶ್ ಅವರು ತಂದು ನಿಮ್ಗೆ ಹೇಳಿದಾಗ, ಈ ಪಾತ್ರನ ಹೇಳಿದಾಗ, ನಿಮಗೆ ಯಾವ ರೀತಿ ಇದನ್ನು ಹೇಗೆ ಮಾಡ್ಬೋದು ಅಂತ ಅನಿಸುತ್ತೆ? ಐ ಮೀನ್ ಇದನ್ನು ಒಪ್ಕೊಳ್ಳೋಕ್ಕೆ ಕಾರಣನೇ ಕತೆ. ಈ ಸಮಾನತೆ ಬಗ್ಗೆ ಹೋರಾಟ ಇಟ್ಕೊಂಡ್ರೆ ಆ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಅದು ನಮಗಿನ್ನೂ ಸುಮಾರು ಕಡೆ ಸಮಾನತೆ ಇಲ್ಲ. ಸೊ ಹಂಗಾಗಿ ಅದನ್ನು ರೆಪ್ರೆಸೆಂಟ್ ಮಾಡೋದೇ ದೊಡ್ಡ ವಿಷಯ. ಅದಕ್ಕೆ ಧೈರ್ಯನೂ ಬೇಕಾಗುತ್ತೆ, ಮತ್ತು ಎಸ್ ನಾನಿದ್ದೀನಿ, ನಾನು ಮಾತಾಡ್ತೀನಿ ಅನ್ನೋ ಒಂದು ಶಕ್ತಿನೂ ಬೇಕಾಗತ್ತೆ. ಅಂದರೆ ಎಷ್ಟೋ ಜನರ ನೊಂದಿರೋರ ಜನಗಳ ಅವರ ಸೌಲಭ್ಯಗಳು ಇಲ್ದಿರೋ ಒದ್ದಾಡ್ತಾರೆ, ಅವ್ರ ಪರವಾಗಿ ಕೂಗೋದು ಒಂದು ಒಳ್ಳೆ ವಾಯ್ಸ್ ರೈಸ್ ಮಾಡ್ದಂಗೆ ಆಗುತ್ತೆ ಅನ್ನೋ ವಿಷಯಕ್ಕೆ. ಎಲ್ಲೊಂದು ಕಡೆ ಸಲಗ ಮತ್ತು ಭೀಮಾ ದೊಡ್ಡ 2 ಸಿನಿಮಾ ಸಕ್ಸಸ್ ಕೊಡ್ತೀರಿ, ನೀವೇ ಡೈರೆಕ್ಟ್ ಮಾಡಿರ್ತೀರಿ. ಆದರೆ ಒಂದು ಮಾಸ್ ಇರೋ ದುನಿಯಾ ವಿಜಯ್ ಅಂದರೆ ಈ ಥರದ್ದು ಸಿನಿಮಾಗಳನ್ನು ಮಾತ್ರ ಮಾಡ್ತಾರೆ, ಅಥವಾ ಈ ಥರದ್ದು ಆ ವರ್ಗನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ಥರದ್ದೊಂದು ಪ್ರತೀತಿ ಎಲ್ಲ ಇದ್ದಿದ್ದಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಕೇಲಲ್ಲಿ ಇಷ್ಟು ಗಟ್ಟಿ ಧ್ವನಿಯಾಗಿ ನಿಲ್ಬೋದು, ಇಷ್ಟು ಗಟ್ಟಿ ಧ್ವನಿಯಾಗಿ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ವಿಶ್ವಾಸ ಬರುತ್ತಲ್ಲ. ಸೊ ಈ ಸಬ್ಜೆಕ್ಟ್ ಬಂದಾಗ ಆ ಥರದ ವಿಶ್ವಾಸ ನಿಮ್ಮೊಳಗೆ ಅನಿಸಿದೇನು ಅಂತ? ಒಂದು ಕತೆ ಕೇಳಿದ ತಕ್ಷಣವೇ ನನಗೆ 2 ಮನಸ್ಸಿಲ್ದಿರ ಮಾಡಲೇಬೇಕು, ಏನೇ ಆದರೂ ಇದನ್ನು ಬಿಡಬಾರ್ದು ಒಂದು ನಿರ್ಧಾರಕ್ಕೆ ಬಂದೆ. ಸೊ ಹಂಗಾಗಿ ಅದನ್ನು ಕೈಗೆತ್ಕೊಂಡಿದ್ದೆ. ಆ್ಯಂಡ್ ಅದೇ ಆಗಲೇ ಕೇಳ್ದಂಗೆ ನಾವು ಪಾಠ ಮೇ ಬಿ 80s ಈ ಟೈಮ್ ಕಿಡ್ಸ್ಗೆಲ್ಲನೂ ಸಮಾಜ ವಿಜ್ಞಾನ ಪಾಠ ಕೇಳಿದಾಗ ಉಳಿಗಮಾನ್ಯ ಪದ್ಧತಿ ಅಥವಾ ಜೀತ ಪದ್ಧತಿ ಅಥವಾ ಉಳುವವನೇ ಭೂಮಿ ಒಡೆಯ ಈ ಕಾಯ್ದೆಗಳು ಬಂದಿದ್ದು ಇವೆಲ್ಲವನ್ನೂ ಓದಿರ್ತೀವಿ ನಾವು. ಸೊ ಅದನ್ನು ಸಿನಿಮ್ಯಾಟಿಕ್ಕಾಗಿ ನೋಡಿದಾಗ ಡೈರೆಕ್ಟರ್ ಹೇಳ್ದಂಗೆ ವಿಜಯ್ ಸರ್ ಅದಂದರೆ ನೀವು ಕಂಡಂಗೆ, ನೀವು ನೋಡ್ದಂಗೆ, ನೀವು ಓದ್ದಂಗೆ, ಮತ್ತು ಈ ಸಿನಿಮಾ ವಿಷನ್ಗೆ ತಕ್ಕಂತೆ ಏನು ಹೇಳ್ಬೋದು ಅಂತ? ಅಲ್ಲ, ಇವತ್ತಿಗೂ ಅದೇ ಪಿಡುಗು ಎಲ್ಲ ಕಡೆ ಇದೆಯಲ್ಲ. ಅದು ಯಾವ ರೀತಿ ನೀವು ಗ್ರಹಿಸಿದ್ದೀರಾ ಅಂತ? ನಾನು ಸರ್ವೇ ಸಾಮಾನ್ಯ, ನಾನು ಎಲ್ಲೆಲ್ಲಿ ಸುತ್ತಾಡ್ತಾ ಇರ್ತೀನಿ, ಎಲ್ಲೆಲ್ಲಿ ಏನೋ ನಾವು ಓದ್ತಿರ್ತೀನಿ, ಅಥವಾ ಪ್ರೆಸೆಂಟ್ ಪೇಪರ್ ಓದ್ತಿರ್ತೀನಿ. ಇದರೆಲ್ಲ ಕಡೆ ಕಾಣ್ತಾ ಇದೆ ಅಸಮಾನತೆ. ಅದ್ರ ಬಗ್ಗೆ ಬೇಜಾರಿದೆ ಯಾವಾಗಲೂ ನನಗೆ. ರೂಲರ್ ರಾಜ್ ಬಿ ಶೆಟ್ಟಿ ಸರ್, ಕಂಗ್ರ್ಯಾಚುಲೇಷನ್ಸ್. ಈ ಥರದೊಂದು ಪಾತ್ರ, ಮತ್ತು ನನಗೆ ಟ್ರೈಲರ್ ನೋಡಿದಾಗ ತುಂಬ ಕ್ಯೂರಿಯಸ್ ಇದೆ. ಸಿನಿಮಾದಲ್ಲಿ ಸರ್ಕಾರಕ್ಕೆ ಮಾತ್ರ ದೇಶ ರಾಜ್ಯ, ನಮಗೆ ಯಾವ ಗ್ರಾಮಗಳಿಗೆ ಯಾವ ರಾಜ್ಯ ಅಂತ. ಆ್ಯಂಡ್ ನನಗೆ ಇನ್ನೂ ಅದರದ್ದು ಟೀಸರಲ್ಲಿ ಬಿಟ್ಟಿರುವಂಥ ಒಂದು ಇದ್ಯಾವುದೋ ಕಾನೂನು ಪ್ರಕಾರ ಹೊಸದಾಗಿ ಅಂತ. ಸೊ ಈ ಕಾನೂನು ಬಗ್ಗೆ ಅಥವಾ ಈ ಥರದ ಒಂದು ಸಬ್ಜೆಕ್ಟ್ಗಳು ಅಂತ ಬಂದಾಗ, ಜಡೇಶ್ ಅವ್ರು ನಿಮ್ಮ ಹತ್ರ ಕತೆ ತೊಗೊಂಡ್ಬಂದಾಗ, ನೀವು ಮಾಡ್ತಾ ಇರೋವಂಥ ಪಾತ್ರಗಳಾಗಿರಿ, ಸಿನಿಮಾ ಆಯ್ಕೆಗಳಾಗಲಿ, ಈ ಒಂದು ಆಯ್ಕೆ ನಿಮ್ಮೊಳಗಡೆ ಯಾವ ರೀತಿ ಮೋಟಿವೇಟ್ ಮಾಡ್ತೀಯಾ ಈ ಆಯ್ಕೆಗೆ ಅಂತ? ಇಲ್ಲಿ ತನಕ ನಾನು ಈ ಪಾತ್ರ ಮಾಡಿರಲಿಲ್ಲ. ಜೊತೆಗೆ ಯಾವತ್ತೂ ಕೂಡ ನಾನು ಒಂದು ಪಾತ್ರವನ್ನು ಆಯ್ಕೆ ಮಾಡಬೇಕಾದ್ರೆ ನಾನು ಯಾವಾಗಲೂ ಯೋಚನೆ ಮಾಡೋದು, ನಾವು ಇಲ್ಲಿ ತನಕ ಅದನ್ನು ಮಾಡಿದ್ದೀವ, ಒಂದು ನನಗೆ ಮಾಡೋಕ್ಕೆ ಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟಾಗಬೇಕು. ಯಾಕಂದರೆ ನಾವು ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬೇಕಾದ್ರೆ ಇದು ಮಾಡೋಕ್ಕಾಗುತ್ತಾ ನನಗೆ ಅಂತ. ಸೊ ನನಗೂ ಅದೇ ಪ್ರಶ್ನೆ ಬಂತು, ಇದು ಮಾಡೋಕ್ಕಾಗುತ್ತಾ ನನಗೆ ಅಂತ. ಆ್ಯಂಡ್ ಅದರ ಜೊತೆಗೆ ನಾವು ಆ ಪಾತ್ರವನ್ನು ಮಾಡಿದ್ರಿಂದ ಸಿನಿಮಾಗೆ ಜೊತೆಗೆ ಇಂಡಸ್ಟ್ರಿಗೆ ಏನಾದರೂ ಲಾಭ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಡೇಶ್ ಅವರು ಹೇಳಿದ ಪ್ರಕಾರ ಅಂದರೆ ಈ ಪಾತ್ರವನ್ನು ಈಗ ಮಾಡದೇ ಇದ್ದರೆ ಅದು ಬೇರೆ ರೀತಿಯ ಸಿನಿಮಾ ಆಗುವಂಥ ಚಾನ್ಸಸ್ ಇತ್ತು. ಸೊ ಹಾಗಾಗಿ ಅವರು ಮಾಡಿ ಅಂತ ಕೇಳಿದಾಗ ನನಗೆ ಭಯ ಇದ್ದಿದೆ ಅಂದರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಯಾವಾಗಲೂ ಒದ್ದಾಡ್ತಾ ಇರ್ತೀನಿ. ಸೊ ಅದರಿಂದ ನನಗೆಲ್ಲದು ಆ್ಯಕ್ಟಿಂಗ್ ನನಗೆ ಡಿವಿಯೇಷನ್ ಅಂತಲೇ ಅನಿಸ್ತಾ ಇರುತ್ತೆ. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಸ್ವಲ್ಪ ನನಗೆ ಟೈಮ್ ಎಲ್ಲ ಇದಾಗಿದೆ ಅಂತ. ಬಟ್ ಆಮೇಲೆ ಆ ಸಿನಿಮಾಗೆ ಒಂದು ಆಶಯ ಇದೆ. ಇಟ್ಸ್ ನಾಟ್ ಜಸ್ಟ್ ಸಿನಿಮಾ, ಒಂದು ಎಂಟರ್ಟೈನರ್ ಹೌದು, ಒಂದು ಕಮರ್ಷಿಯಲಿ ಗೆಲ್ಲಬೇಕು ಅನ್ನುವಂಥ ಆಶಯ ಇರುವಂಥ ಸಿನಿಮಾ ಹೌದು. ಅದ್ರ ಜೊತೆಗೆ ಸಮಾನತೆ ಅನ್ನುವಂತಹ ತತ್ವನೇ ತುಂಬ ಮೂಲವಾಗಿ
ಇದರ ಧಾತು ಇದ್ರದ್ದು. ಹಾಗಾಗಿ ಇದೆಲ್ಲದೂ ಇರಬೇಕಾದ್ರೆ ಸೊ ಇದರಲ್ಲಿ ಪಾಲ್ಗೊಳ್ಳೋದು, ನಾನು ಕೂಡ ಅದನ್ನೇ ನಂಬ್ತೀನಿ, ಅದೇ ನಂಬಿಕೆಯಲ್ಲಿ ನಾನು ಇರೋನು. ಹಾಗಾಗಿ ಈ ಪಾತ್ರವನ್ನು ನಾನು ಒಪ್ಕೊಂಡೆ. ಆ್ಯಂಡ್ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಫಸ್ಟ್ ಟೈಮ್ ವಿಜಯ್ ಸರ್ ಹೀರೋ, ನೀವು ವಿಲನ್, ಅಂದರೆ ಈ ಥರದ ಒಂದು ಸ್ಕೇಲ್ ಬಂದಾಗ ನಿಮ್ಮಿಬ್ಬರ ಒಂದು ನಿಮಗೆ ಫಸ್ಟ್ ಕತೆ ಹೇಳೋದು ಅದು ವಿಜಯ್ ಸರ್ಗೆ ಫಸ್ಟ್ ಕತೆ ವಿಜಯ್ ಸರ್ಗೆ ಫಸ್ಟ್. ಸೊ ರಾಜ್ ಅಂತ ಬಂದಾಗ ಈ ಆಯ್ಕೆಗಳೆಲ್ಲ ಹೇಗಾಯ್ತು ಅಂತ? ನನಗೆ ಅವರು ಅಂದಾಗ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಹೆಸರು ಹೇಳಿದ ತಕ್ಷಣ ಹೌದಪ್ಪ. ಆಕ್ಚುಲಿ ಅದು ಹೆಂಗೆ ಎಂಜಾಯ್ ಮಾಡಿದ್ರಿ ನೀವು? ನಾ ಮಾಡಿಲ್ಲಲ್ಲ ಈ ಥರ. ಖುಷಿ ಅನ್ಸುತ್ತೆ. ತುಂಬ ಖುಷಿಯಾಗಿತ್ತು. ಮಾಡ್ತಾರಾ ಒಂದ್ಸರಿ ಕೇಳು, ಬೇಕಾದ್ರೆ ನಾನು ಒಂದ್ಸರಿ ಫೋನ್ ನಾನು ಇಲ್ಲಿ ಒಂದು ಸಣ್ಣ ಕುತೂಹಲ, ನೀವು ವಿಜಯ್ ಅವರ ಸಿನಿಮಾಗಳನ್ನ ನೋಡೋ ರೀತಿಯಾಗಿ ಅವರನ್ನ ನೀವು ಗ್ರಹಿಸಿರೋದು ಹೇಗೆ ಅಂತ ಇವತ್ತು ಹೇಳ್ಬೋದಂತ ನಮ್ಗೆ. ಅಂದ್ರೆ ನಾವು ಯಾವತ್ತೂ ಕೂಡ ಒಬ್ಬ ಆರ್ಟಿಸ್ಟ್ನ ಗ್ರಹಣೆ ಮಾಡಕ್ ಟ್ರೈ ಮಾಡ್ತೀವಿ ಅಂದ್ರೆ ಅದು ತುಂಬಾ ತಪ್ಪಾಗತ್ತೆ. ಐ ಥಿಂಕ್ ಆರ್ಟಿಸ್ಟ್ ಒಂದು ಅಂದ್ರೆ ನದಿ ನೀರ್ ತರ, ನಾವು ಯಾವ ಆಂಗಲ್ ಇಂದ ನೋಡ್ತೀವಿ ನಮಗ್ ಅದು ಕಾಣಿಸಿದ್ ಬಿಟ್ರೆ ಅಲ್ಲೊಂದು ಸ್ಟಾರ್ಟ್ ಇರತ್ತೆ, ಅದು ನಮ್ಗೆ ಕಾಣಿಸಿರಲ್ಲ. ಮುಂದೆ ಎಲ್ಲಿ ಹೋಗುತ್ತೆ ಅದು ನಮ್ಗೆ ಗೊತ್ತಿರಲ್ಲ. ನಾವು ಒಂದು ಸಿನಿಮಾ ನೋಡ್ಬಿಟ್ಟು ಆತರ ಗ್ರಹಣೆ ಮಾಡೋದು, ನಮ್ಮನ್ನ ಗ್ರಹಿಸೋದು ನಮ್ಗೆ ತಪ್ಪಾಗಿ ಕಾಣಿಸುತ್ತೆ. ಬಟ್ ಅದು ತೊಂದರೆ ಇಲ್ಲ, ಮಾರ್ಕೆಟ್ ಅದು ಇದು ಕಾರಣಕ್ಕೋಸ್ಕರ ಗ್ರಹಿಸ್ತಾರೆ. ಬಟ್ ನನಗೆ ಅವ್ರ ಫಸ್ಟ್ ಸಿನಿಮಾ ನೋಡಿದ್ ನನಗೆ ನೆನಪಿದೆ. ಅಂದ್ರೆ ಅವ್ರ ನಾಯಕನಾಗಿ ಫಸ್ಟ್ ಸಿನಿಮಾ ನೋಡಿದ್ದು ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಸಿನಿಮಾ ಬಂತು. ಅಂದ್ರೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಇಲ್ಲ, ನಮ್ಗೆ ಗೊತ್ತಿಲ್ಲ ಯಾವ ಸಿನಿಮಾ ಅಂತ. ಯಾರೋ ಹೇಳಿದ್ರು ಅದು ಚೆನ್ನಾಗಿದೆ ಅಂತ. ಹೌದು, ಅದು ಚೆನ್ನಾಗಿದೆಯಾ ಅಂತ ಹೋಗಿ ನೋಡಿದಾಗ ಏನೋ ಒಂದು ಅದರ ಅಂದ್ರೆ ಇದಿಲ್ದೆ, ಅಂದ್ರೆ ಏನು ಕಪಟ ಇಲ್ಲದೆ ಒಂದು ನಿರ್ಮಲವಾದ ಒಂದು ಪ್ರಾಮಾಣಿಕ ಸಿನಿಮಾ ಆಗಿತ್ತು. ಸೊ ಅವತ್ತಿಂದನೂ ನನಗೆ ಅವರ ಸಿನಿಮಾಗಳು, ಅವರು ತಗೊಂಡಂತ ಆಯ್ಕೆಗಳು, ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಅಂಡ್ ಅದ್ರ ಜೊತೆ ನನಗೆ ತುಂಬಾ ದೊಡ್ಡ ಖುಷಿ, ಒಬ್ಬ ಕನ್ನಡದ ನಿರ್ಮಾತನಾಗಿ ಏನು ಅಂತ ಹೇಳಿದ್ರೆ ಸಲಗ ಮತ್ತೆ ಭೀಮಾ, ಅದು ತುಂಬಾ ಜನಕ್ಕೆ ಹೋಪ್. ಅದು ಅಂದ್ರೆ ಇಲ್ಲೆಲ್ಲದೂ ಸರಿ ಇದೆ, ನಾವು ಸರಿಯಾಗ್ಬೇಕಷ್ಟೆ. ನಾವು ಸರಿಯಾದ್ರೆ ಎಲ್ಲದೂ ದುಡ್ಡು ಇದೆ, ಜನನು ಬಂದು ನೋಡ್ತಾರೆ. ಜನ ಬಂದು ಥಿಯೇಟರ್ ಅಲ್ಲಿ ಏರಿಯಾಗೆ ನನ್ನ ಅಂತ ಬಂತಿದೆ, ಅವರು ಹಾಡು ಹೇಳ್ತಾರೆ ಜೊತೆಗೆ ಅಂತ. ನಮ್ಗೆಲ್ಲ ಅದು ಪ್ರತಿ ಸತಿ ಸಿನಿಮಾ ಬಗ್ಗೆ ನಂಬಿಕೆ ಹುಟ್ಟಿಸುವಂತ ಒಬ್ಬ ವ್ಯಕ್ತಿ. ಅವರು ಯಾವಾಗ ಕೂತ್ಕೊಂಡು ಮಾತಾಡೋದು ಕೂಡ ಸಿನಿಮಾ ಬಗ್ಗೆನೆ. ಹಾಗಾಗಿ ನಾನು ಅವ್ರನ್ನ ಗ್ರಹಿಸಿದ್ದೀನಿ ಅಂತ ಹೇಳಕ್ ಇಷ್ಟಪಡಲ್ಲ. ಅವ್ರ ಮುಂದೆ ಏನು ಹೋಗ್ತಾರೆ ಅದ್ರ ಬಗ್ಗೆ ಒಬ್ಬ ಆಡಿಯನ್ಸ್ ಆಗಿ ನಾನು ಕಾಯ್ತಾ ಇರ್ತೀನಿ, ಏನ್ ಮಾಡ್ತಾರೆ ಮುಂದೆ ಅಂತ. ಈಗ ಸಿಟಿ ಲೈಟ್ಸ್ ಏನಿರ್ಬೋದು, ಅವ್ರು ಬರೀ ಡೈರೆಕ್ಷನ್ ಮಾಡಿದ್ದಾರೆ, ಅದು ಜಡ್ಜ್ಮೆಂಟ್ ಮಾಡಿದೆ ಅವ್ರು ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದಿದ್ದೇ ಇದೆ ಅಷ್ಟೇ. ನಿಮಗೆ ರಾಜ್ ಬಿ ಶೆಟ್ಟರ್ನ ನೋಡಿದಾಗ ಒಂದು ಮೊಟ್ಟೆಯ ಕಥೆಯಿಂದ ಮೊನ್ನೆಯ ಸೂ ಫ್ರಮ್ ಸೋವರೆಗೂ ನನಗೆ ಅವ್ರ ವ್ಯಕ್ತಿತ್ವ ತುಂಬ ಇಷ್ಟ, ಜ್ಞಾನ, ಅದೆರಡೂ ಇದ್ದ ಕಡೆ ಸೇರಿದಷ್ಟು ತುಂಬ ಮಜಾ ಇರುತ್ತೆ. ಅಂದರೆ ತುಂಬ ಒಂಥರ ಖುಷಿ ಕೊಡುತ್ತೆ. ಇಬ್ಬರೂ ಅಷ್ಟೇ, ಇಬ್ಬರೂ ಒಳ್ಳೆ ಜ್ಞಾನವಂತರು. ಆ ಶೇರ್ ಮಾಡ್ಕೋತೀವಲ್ಲ, ಅದು ನನಗೆ ತುಂಬ ಹತ್ರ ಅನಿಸುತ್ತೆ. ಅಂದರೆ ಹೌದು, ನಾನು ದಿನ ಕಲಿಯೋಕ್ಕೆ ಹೊರಡ್ತಾ ಇದ್ದೀನಿ. ನನ್ನ ಕಲಿಕೆಗೆ ನಾಳೆ ದಿವಸ ಏನಾನ ಅಡಚಣೆ ಆದಾಗ ಎಲ್ರಿಗೂ ಪ್ರಶ್ನೆ ಮಾಡಿ ಕೇಳ್ಬೋದು, ದಯವಿಟ್ಟು ಬನ್ನಿ, ಇದೇನೋ ತಪ್ಪಿದ್ರೆ ತಿದ್ದಿ ಅನ್ನೋದು. ಯಾಕಂದರೆ ಅದನ್ನು ನಾನು ಯಾವಾಗಲೂ ಇಷ್ಟಪಡ್ತೀನಿ. ನನಗಿನ್ನ ಹೆಚ್ಚಿಗೆ ಓದಿರೋರ ಜೊತೆ ಸೇರೋದು, ನನಗಿನ್ನ ಹೆಚ್ಚಿಗೆ ತಿಳ್ಕೊಂಡಿರೋ ಜೊತೆ ಸೇರೋದು, ಹೆಚ್ಚು ವಿಚಾರಗಳನ್ನ ಮಾತಾಡೋದು ಯಾವಾಗಲೂ ನನಗೆ ಆಸೆ ಇರೋದ್ರಿಂದ ಆ ಥರದ್ದೊಂದು ಇಬ್ಬರೂ ನನಗೊಂದು ಒಳ್ಳೆ ಭಂಡಾರ. ಇಬ್ಬರು ಜ್ಞಾನವಂತರು, ನಾನು ಸ್ವಲ್ಪ ಅಜ್ಞಾನಿ. ಸೊ ಹಂಗಾಗಿ ಯಾವಾಗಲೂ ಜೊತೆಲಿರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮನಸ್ಸುಗಳು, ಎರಡೂ ಮನಸ್ಸುಗಳು ಅಷ್ಟೇ, ಎಲ್ಲೂ ಯಾರನ್ನೂ ದ್ವೇಷಿಸ್ದಿರ ನಾನು ಅಚೀವ್ಮೆಂಟ್ ಮಾಡಬೇಕು ಅನ್ನೋದನ್ನು ಹೊರ್ತುಪಡಿಸಿ ನಾನು ಜನಕ್ಕೆ ಏನು ಕೊಡಬೇಕು, ಏನು ಹೇಳಿದ್ರೆ ಅದು ಅವ್ರಿಗೆ ಹತ್ರವಾಗ್ತೀವಿ, ಅಂದರೆ ಅವ್ರ ನೋವುಗಳಾಗ್ಬೋದು ಅಥವಾ ಹೊಸ ಸಂದೇಶಗಳಾಗ್ಬೋದು, ಅದರ ತುಡ್ತಾ ಇದೆಯಲ್ಲ, ಅದು ಯಾವಾಗಲೂ ಖುಷಿ ಅನಿಸುತ್ತೆ ನನಗೆ. ಅದು ನನಗೆ ಶೆಟ್ಟರಲ್ಲಿ ಭಾರಿ ಇಷ್ಟ. ಗೊತ್ತಿಲ್ಲ, ಅದೆಲ್ಲ ಒಂದು ಪ್ರಾಮಾಣಿಕವಾದ ಪ್ರೀತಿ ಇದೆ. ಆ ಪ್ರಾಮಾಣಿಕತೆಗೆ ನಾವು ಪ್ರಾಮಾಣಿಕವಾಗಿರಬೇಕು ಅನಿಸುತ್ತೆ ಯಾವಾಗಲೂ. ಇಟ್ಸ್ ವೆರಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಅದು. ಸೊ ಹಾಗಾಗಿ ಯಾವಾಗಲೂ ತುಂಬ ಸೇರಿದಾಗ ತುಂಬ ವಿಷಯ ಮಾತಾಡ್ತೀವಿ, ನಗ್ತೀವಿ. ನಾನು ಫಿಲ್ಟರ್ಲೆಸ್ ಆಗಿ ಮಾತಾಡ್ತಾ ಇರ್ತೀನಿ. ಇಬ್ಬರು ನಟರು, ಹೊಸ ಸ್ಟೈಲ್ ಆ್ಯಕ್ಟರ್ಗಳು ನಮ್ಮ ಜೊತೆಗೆ ಇಬ್ಬರು ಡೈರೆಕ್ಟರ್ಗಳು, ನೀವು ಡೈರೆಕ್ಟ್ರು. ಸೊ ಈ ಒಂದು ವಿಷಯ ಈ ಸಿನಿಮಾ ಮಾಡಿದಾಗ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿತ್ತು, ಮತ್ತು ಯಾವ ಈ ಡಿಬೇಟ್ಗಳು ಜಾಸ್ತಿ ಆಗಿರುತ್ತೆ ಐ ಥಿಂಕ್, ಹೇಗಿತ್ತು ಅಂತ? ಅಲ್ಲ, ಅದು ತುಂಬ ಚರ್ಚೆಗಳು ಆಗುತ್ತೆ. ತುಂಬ ನನಗೆ ಅದು ಸ್ಟ್ರೆಂತ್ ಆಗ್ತಾವೆ. ಎಷ್ಟೋ ಜನ ಅದು ವೀಕು, ಭಯ ಅನ್ನೋ ಥರ ಹೇಳ್ತಾರೆ. ನನಗೆ ತುಂಬ ಸ್ಟ್ರೆಂತ್. ನನಗೆ ಅವರು ಸೀನ್ ಪೇಪರ್ ಕೊಟ್ಟರೆ ಸಾರಾಗಲಿ, ಏನು ಆ್ಯಡ್ ಮಾಡಬೇಕು, ಪಂಚ್ ಆಗಲಿ ಇದಾಗಲಿ, ಇದು ಹಿಂಗೆ ಮಾಡೋಣ ಅಂತ ಹೇಳೋ ರೀತಿ ಆಗಿರ್ಬೋದು.
ನನಗೆ ಒಬ್ಬ ನಟ ಹೇಳ್ದೆ, ಏನು ಹೀರೋ ಹೇಳ್ದೆ, ಹಂಗಿರೋದಿಲ್ಲ, ಅವ್ರು ಡೈರೆಕ್ಟ್ರು ಏನೋ ಹೇಳಿದ್ರೆ ನಾನು ಗಮನಿಸ್ಬೇಕು ಅನ್ನೋದು. ರಾಜು ಸರ್ ಅಂತೂ ಸೀನ್ ಪೇಪರ್ ಓದ್ಬೇಕಾದ್ರೆ ನಾನು ಕರ್ಕೊಂಡು ಅವರು ಲೆಂತ್ ಆಗುತ್ತೆ ಮಗ ಅಂದ ಲೆಂತು, ಶಾರ್ಟ್ ಆದಾಗ ಅವರು ಇದು ನಿಂಗೆ ಬರ್ದ್ಬಿಡೋಣ ಅಂತ ಅವರೂ ಇದು ಮಾಡ್ತಾಯಿದ್ರು. ಸೊ ನನಗೆ ಅದು ಒಂಥರ ನನಗೆ ಖುಷಿ, ಇವು ಸೀನ್ ಪೇಪರು ಇವರಿಬ್ಬರು ಒಪ್ಕೊಂಬಿಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದು ಇವ್ರು ಸೀನ್ ಒಪ್ಕೊಂಡಿದ್ದಾರೆ ಅಂದರೆ ನಾನು ಅಲ್ಲೇ ಗೆದ್ದೆ ಬಿಡಿ, ಯಾಕಂದರೆ ಇವ್ರು ಸುಮ್ಮನೆ ಒಪ್ಪಲ್ವಲ್ಲ ಅನ್ನೋದು ಆ ಥರದ್ದು ಒಂದು ಖುಷಿ ಇತ್ತು. ಅದು ಬಿಟ್ಟರೆ ಕಾಂಪೋಸಿಷನಲ್ಲಿ ನಾನು ತುಂಬ ಚರ್ಚೆ ಮಾಡ್ತಾಯಿದ್ದೆ, ಸರ್ ನೀವು ಇಲ್ಲಿದ್ದರೆ ಹೇಗೆ, ಹಿಂಗೆ ಬಂದರೆ ಹೇಗೆ, ಹಾಗೆ ಅಷ್ಟು ಬಿಟ್ಟರೆ ಇನ್ನು ಮೇಕಿಂಗ್ ನಾನು ಶಾರ್ಟ್ಸ್ ನನ್ನ ಪಾಡಿಗೆ ತಗೊಂಡು ಹೋಗ್ತದೆ. ಅವರು ಆ ವಿಚಾರಕ್ಕೆ ಇನ್ವಾಲ್ವ್ ಆಗ್ತಾಯಿರಲಿಲ್ಲ. ಆ ಸೀನು, ಆ ಡೈಲಾಗು, ಆ ಕಂಟೆಂಟು, ಆ ಕಂಪೋಸಿಷನ್ಗೆ ಇಬ್ಬರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ನಾನು ಹಿಂಗೆ ಬರ್ತಿದ್ದೆ, ಹಿಂಗೆ ನಿಲ್ತೀನಿ, ಹಿಂಗೆ ಮಾತಾಡ್ಬೋದಾ, ಈ ಥರದ್ದೊಂದು ಚರ್ಚೆ ತುಂಬ ಹೆಲ್ತಿಯಾಗಿ ಆಗಿದೆ. ಸೊ ಅದು ನಾನು ಒಂಥರ ನನಗೆ ಅದು ಲಕ್ಕಿ ಅಂತಲೇ, ನನಗೆ ಅದೊಂದು ಸ್ಟ್ರೆಂತ್ ಅಂತಲೇ ನಾನು ಭಾವಿಸ್ಕೊಂಡು ಮಾಡ್ಕೊಂಡು ಹೋಗಿದ್ದೀನಿ. ಇವತ್ತು ಚೆನ್ನಾಗಿ ಬಂದಿದೆ ಅಂತಂದರೆ ಎರಡೇ ಕಾರಣ. ಒಂದು ಅವ್ರ ಅನಿಸಿಕೆ ಮತ್ತು ಅವರಿಬ್ಬರು ನಟನೆ ಒಂದು ಕಾಂಬಿನೇಷನ್ ಒಪ್ಪಿದ್ದು ಅವ್ರದ್ದೇ ಆದ ರೀತಿಯಲ್ಲಿ ಬೇರೆಯೇ ಕಾಣ್ತಾ ಹೋಗುತ್ತೆ. ಸಾರ್ದು ಒಂದು ಅವ್ರದ್ದು ಮೆಥಡ್ ಆಗಿರ್ಬೋದು, ಅವ್ರದ್ದೊಂದು ಎಕ್ಸ್ಟ್ರೀಮ್ ಬೇರೆ, ರಾಜು ಸರ್ದು ಅದು ಒಂದು ಎಕ್ಸ್ಟ್ರೀಮೇ ಬೇರೆ. ಅದು ನೋಡೋಕ್ಕೆ ನಿಮಗೆ ಥಿಯೇಟ್ರಲ್ಲಿ ಒಂಥರ ಮಜಾ ಆಗೋದು. ನಾವೇ ವೆಯ್ಟ್ ಮಾಡ್ತೀವಿ, ಇಬ್ಬರು ಸಮಾಗಮ ಆದಷ್ಟು ಮಜಾ ಇರುತ್ತೆ ಅನ್ನೋ ಥರ. ಸೊ ನಾನು ಆದಷ್ಟು ಬೇಗ ಮಾಡಿಸಲ್ಲ ಕೂಡ ಅದು, ಬಟ್ ಅದೇ ವೆಯ್ಟಿಂಗ್ ಸಿನಿಮಾದಲ್ಲಿ. ಒಂದು ಒಳ್ಳೆ ನನಗೇನು ಎಕ್ಸ್ಪೀರಿಯೆನ್ಸ್ ಜನಗಳು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ಸುತ್ತೆ. ಅದೇ ವಿಶೇಷ, ಅದೇ ಸ್ಟ್ರೆಂತ್ ನನಗೆ.